ಹಾಯ್ ಎವ್ರಿವನ್. ಮೊನ್ನೆ ಕಮೆಂಟ್ ಸೆಕ್ಷನ್ ನೋಡ್ತಿರುವಾಗ ಸಾಕಷ್ಟು ತಾಯಂದಿರು ಬ್ರೆಸ್ಟ್ ಮಿಲ್ಕ್ ನ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಮೇನ್ಲಿ ಫುಡ್ ಐಟಮ್ಸ್ ಇಂದ ಅಂತ ಕೇಳಿದ್ದೀರಾ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ತರ ಐಟಮ್ಸ್ ಗೆ ನಾವು ಗ್ಯಾಲಕ್ಟೋಗಾಕ್ಸ್ ಅಂತ ಕರಿತೀವಿ. ಸೊ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಟ್ ಬ್ರೆಸ್ಟ್ ಮಿಲ್ಕ್ ನ ಅದು ಇನ್ಕ್ರೀಸ್ ಮಾಡುತ್ತೆ ಅಂತ. ಮೊದಲನೇದಾಗಿ ಬಂದ್ಬಿಟ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದರಲ್ಲೂ ಸಹ ಮೆಂತೆ ಸೊಪ್ಪು ಇರುತ್ತಲ್ವಾ ಅದು, ಇಲ್ಲ ಅಂದ್ರೆ ಡ್ರಮ್ ಸ್ಟಿಕ್ ಲೀವ್ಸ್, ಮೊರಿಂಗಾ ಲೀವ್ಸ್, ನುಗ್ಗೆಕಾಯಿ ಸೊಪ್ಪು ಅಂತ ಏನ್ ಕರಿತೀವಿ ಅದನ್ನು ಸಹ ನೀವು ಯೂಸ್ ಮಾಡಬಹುದು. ಡಿಲ್ ಲೀವ್ಸ್, ಸಬ್ಬಸ್ಗೆ ಸೊಪ್ಪು. ಸೊ ಈ ಮೂರು ಸೊಪ್ಪನ್ನು ನೀವು ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬಹುದು, ಇಲ್ಲ ನಾರ್ಮಲ್ ದೋಸೆ ಬ್ಯಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ದೋಸೆ ಹಾಕೋಬಹುದು. ಚಪಾತಿ ಹಿಟ್ಟಲ್ಲಿ ಕಲಸ್ಕೊಂಡು ಸಹ ನೀವು ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಸಾಕಷ್ಟು ಮಟ್ಟಿಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಗೆ ಇದು ಹೆಲ್ಪ್ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಗಾರ್ಲಿಕ್. ಸೊ ಬೆಳ್ಳುಳ್ಳಿ ಡೈಲಿ ಬೇಸಿಸ್ ಅಲ್ಲಿ ನೀವು ಕನ್ಸ್ಯೂಮ್ ಮಾಡಿ, ಆದಷ್ಟು ಪಲ್ಯಗಳಲ್ಲಿ ಗಾರ್ಲಿಕ್ ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಮೂರನೇದು ಬಂದ್ಬಿಟ್ಟು ಕಾಳುಗಳು. ಸೊ ಮೆಂತೆ ಕಾಳು ಹಾಗೆ ನಿಮ್ಮ ಅಜ್ವಾಯಿನ್ ಬೀಜಗಳು, ಇವೆರಡನ್ನು ನೀವು ರಾತ್ರಿ ಟೈಮಲ್ಲಿ 8 ಅವರ್ಸ್ ನೀರಲ್ಲಿ ಸೋಕ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಇದನ್ನೇ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡ್ಬಿಟ್ಟು ಓವರ್ ನೈಟ್ ಅದನ್ನ ಬಿಟ್ಟು ಬೆಳಗ್ಗೆ ಕೂಡ ನೀವು ಅದನ್ನ ಕನ್ಸ್ಯೂಮ್ ಮಾಡ್ಕೋಬಹುದಾಗುತ್ತೆ. ಊಟ ಆದ್ಮೇಲೆ ಫೆನಲ್ ಸೀಡ್ಸ್, ಸೋಂಪು ಕಾಳು ಅಂತ ಅಂತೀವಲ್ವಾ, ಅದನ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆದಷ್ಟು ವಿಡಿಯೋಸ್ ನಲ್ಲಿ ನಾನು ನಿಮಗೆ ಹೇಳಿರ್ತೀನಿ, ವಾಟರ್ ಇಂಟೇಕ್ ನ ಮರಿಬೇಡಿ. 1.5 to 2 ಲೀಟರ್ಸ್ ಪರ್ ಡೇ ವಾಟರ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.